ನಮಸ್ತೆ ಡಾಕ್ಟರ್. ಓ ಆದಿ ಅವರೇ, ನಮಸ್ತೆ. ಹೇಗಿದ್ದೀರಾ? ಏನು ಇತ್ತೀಚೆಗೆ ನಿಮ್ಮ ವೈಫ್ ಜೊತೆ ಚೆಕಪ್ಗೆ ಬರ್ತಾ ಇಲ್ಲ? ಈಗ ಚೆಕಪ್ಗೆ ಬಂದು ಹೋದ್ರಲ್ಲ, ಅವ್ರು ಯಾರು? ಏನ್ ಜೋಕ್ ಮಾಡ್ತಾ ಇದ್ದೀರಾ? ನಿಮ್ ಹೆಂಡ್ತಿನ ನೀವೇ ಯಾರು ಅಂತ ಕೇಳ್ತಾ ಇದ್ದೀರಾ? ಏನ್ ಪ್ರ್ಯಾಂಕ್ ಮಾಡ್ತಾ ಇದ್ದೀರಾ? ನಿಜ ಹೇಳಿ, ಈಗ ಬಂದು ಹೋಗಿದ್ದು ನನ್ನ ಹೆಂಡ್ತಿನ. ಪ್ರಾಮಿಸ್ ಮಾಡಿ. ನನಗನ್ಸತ್ತೆ ನಿಮ್ಗೆ ಮಾನಸಿಕವಾಗಿ ಏನೋ ತೊಂದರೆ ಶುರುವಾಗಿದೆ ಅಂತ. ಮೊದಲು ಒಂದೊಳ್ಳೆ ಸೈಕಿಯಾಟ್ರಿಸ್ಟ್ನ ಭೇಟಿ ಮಾಡಿ. ಒಬ್ಬ ಮನುಷ್ಯನ್ಗೆ ಮೆಂಟಲ್ ಹೆಲ್ತ್ ತುಂಬಾ ಮುಖ್ಯ. ಹೆಚ್ಚು ಕಮ್ಮಿ ಆದ್ರೆ ಪರ್ಮನೆಂಟ್ ಆಗಿ ಹುಚ್ಚ ಆಸ್ಪತ್ರೆಯಲ್ಲಿ ಇರ್ಬೇಕಾಗತ್ತೆ. ನನ್ನ ಪ್ರಕಾರ ನಿಮ್ಗೆ ಮೆಮೊರಿ ಲಾಸ್ ಶುರುವಾಗಿದೆ ಅಂತ ಕಾಣಿಸ್ತಾ ಇದೆ. ಬೇಗನೆ ಹೋದ್ರೆ ಕ್ಯೂರ್ ಮಾಡಬಹುದು. ಆಯ್ತು, ಬರ್ತೀನಿ. ಆದಿ ಅವರೇ, ಬನ್ನಿ ಇಲ್ಲಿ. ಒಬ್ಬೊಬ್ಬರನ್ನೇ ಚೆಕಪ್ಗೆ ಕಳಿಸ್ಬೇಡಿ. ಇನ್ಮುಂದೆ ನೀವು ಜೊತೆಲಿ ಬನ್ನಿ. ಅವ್ರು ಹಾಸ್ಪಿಟಲ್ ಬರುವಾಗ ಸಹಾಯಕ್ಕೊಬ್ರು ಇರ್ಬೇಕಾಗತ್ತೆ. ಅವ್ರ ವಿಷಯದಲ್ಲಿ ಕೇರ್ಲೆಸ್ ಆಗಿದ್ದೀರಾ. ಇದು ತಾಯಿ ಮತ್ತು ಮಗುವಿಗೆ ಒಳ್ಳೇದಲ್ಲ. ಸರಿ, ಇನ್ಮೇಲೆ ಜೊತೆಲೆ ಬರ್ತೀವಿ ಮೇಡಮ್. ಹಾಯ್ ಅಶೋಕ್ ಸರ್. ಹಾಯ್ ರಾಕಿ, ಏನು ಸಮಾಚಾರ? ಯಾಕೆ ಸರ್ ಆಫೀಸಿಗೆ ಸರಿಯಾಗಿ ಬರ್ತಾ ಇಲ್ಲ? ಕಾಲ್ ಮಾಡಿದ್ರು ಅಟೆಂಡ್ ಮಾಡ್ತಾ ಇಲ್ಲ. ಅದು ಸ್ವಲ್ಪ ಬ್ಯುಸಿ ಇದೆ ರಾಕಿ. ನೋಡಿದೆ ಸರ್ ಆವಾಗಲೇ. ಏನು ಹೇಳ್ತಿದೆ ರಾಕಿ? ಯಾರ್ದೋ ಮನೆ ಒಳಗೆ ಹೋದ್ರಿ. ಆಚೆ ಬಂದಾಗ ಒಬ್ಬ ಲೇಡಿ ಮತ್ತೆ ಒಂದು ಮಗು ಜೊತೆ ಆಚೆ ಬಂದ್ರಿ. ಆ ಮಗು ಕೂಡ ನಿಮ್ಮ ಜೊತೆ ತುಂಬಾ ಕ್ಲೋಸ್ ಆಗಿತ್ತು. ಅವ್ರು ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಆದ್ರೆ ಆ ಮನೆಗೆ ನೀವು ಬಂದಿರೋದು ಶಿವಗಾಮಿ ಮೇಡಮ್ ಗೊತ್ತಿಲ್ಲ ಅಂತ ಮಾತ್ರ ಗೊತ್ತಾಗಿದೆ. ಅವ್ರೇನಾದ್ರೂ ಇದನ್ನೆಲ್ಲ ನೋಡಿದ್ರೆ ಅವ್ರು ತುಂಬಾ ನೊಂದ್ಕೋತಾರೆ ಸರ್. ರಾಕಿ, ನೀನೇನೇನೋ ಅನ್ಕೋತಿದ್ದೆ. ಆ ಥರ ಎಲ್ಲ ಏನೂ ಇಲ್ಲ. ಅವಳು ನನ್ನ ಹಳೆ ಫ್ರೆಂಡು. ಸ್ವಲ್ಪ ಕಷ್ಟದಲ್ಲಿದ್ದಾರೆ, ಹಾಗಾಗಿ ಸ್ವಲ್ಪ ಸಹಾಯ ಮಾಡ್ತಾಯಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಅವಳಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ರಾಕಿ. ಈ ವಿಷಯ ಶಿವಗಾಮಿಗೆ ಗೊತ್ತಿಲ್ಲ ಅನ್ನೋದು ನಿಜ. ಇವರು ಸಿಕ್ಕಿರೋದೇ ನಂಗೆ ಇತ್ತೀಚೆಗೆ. ಮದುವೆ ಮುಂಚೆ ಪರಿಚಯ ಇದ್ದಿದ್ದು, ಅವಾಗ ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ. ಮದುವೆ ಆದಮೇಲೆ ಸಂಪರ್ಕನೂ ಇರಲಿಲ್ಲಪ್ಪ. ಮೊನ್ನೆ ಆಕಸ್ಮಿಕವಾಗಿ ಆ ಮಗುನೂ ನಾನು ಭೇಟಿಯಾದ್ವಿ. ಹಾಗಾಗಿ ಅಲ್ಲಿಂದ ಆ ಮನೆಗೆ ಹೋಗೋದು ಬರೋದು ಮಾಡ್ತಾಯಿದ್ದೀನಿ ಅಷ್ಟೇ. ಸದ್ಯದಲ್ಲೇ ಶಿವಗಾಮಿಗೆ ಇವ್ರನ್ನೆಲ್ಲ ಪರಿಚಯ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸರಿ ಸರ್, ಈ ಕೇಳ್ದೆ ಅಂತ ಬೇಜಾರು ಮಾಡ್ಕೋಬೇಡಿ. ಮನ್ಸಿಗನ್ಸಿದ್ದನ್ನ ಕೇಳ್ದೆ ಅಷ್ಟೇ. ಹಾಗೇನಿಲ್ಲ ಬಿಡು ರಾಕಿ. ಸರ್, ಯಾವಾಗಿಂದ ಆಫೀಸಿಗೆ ಬರ್ತೀರಾ ಸರ್? ತುಂಬಾ ಕೆಲಸಗಳು ಪೆಂಡಿಂಗ್ ಇದೆ. ಶಿವಕುಮಾರ್ ಸರ್ ಕೂಡ ಕೇಳ್ತಾ ಇದ್ರು. ಕೆಲವು ವಿಷಯಗಳನ್ನ ನಿರ್ಧಾರ ಮಾಡ್ಬೇಕಂದ್ರೆ ಅಶೋಕ್ ಸರ್ ಇರಬೇಕು, ಅವರೇ ಒಪ್ಪಿಗೆ ಕೊಡಬೇಕು ಅಂತ ಹೇಳಿದ್ರು. ಆಯ್ತು, ಆಫೀಸಿಗೆ ರೆಗ್ಯುಲರ್ ಆಗಿ ಬರೋಕ್ಕೆ ಶುರು ಮಾಡ್ತೀನಿ. ನಾನೇ ಮನೆಗೆ ಬಂದು ಕರ್ಕೊಂಡು ಹೋಗ್ತೀನಿ ಸರ್. ಪರವಾಗಿಲ್ಲ ಬಿಡು ರಾಕಿ, ನಾನೇ ಬರ್ತೀನಿ. ಅಲ್ಲ ಸರ್, ಆಫೀಸಿಗೆ ಬರಬೇಕು ಅಂತ ರೆಡಿ ಆಗ್ತೀರಾ, ಯಾವುದಾದ್ರೂ ಕಾಲ್ ಬರುತ್ತೆ, ಅಲ್ಲಿಗೆ ಹೋಗಿ ಆಮೇಲೆ ಆಫೀಸ್ಗೆ ಹೋಗೋಣ ಅಂತ ಹೋಗ್ತೀರಾ, ಮತ್ತೆ ಆಫೀಸಿಗೆ ಬರೋದೇ ಇಲ್ಲ. ಅದಕ್ಕೆ ನಾನೊಂದು ಕೆಲಸ ಮಾಡ್ತೀನಿ, ನಾನೇ ನಿಮ್ಮ ಮನೆಗೆ ಬಂದು ಆಫೀಸಿಗೆ ಕರ್ಕೊಂಡು ಹೋಗ್ತೀನಿ. ಬೇಡ ಅಂತ ಹೇಳಬಾರ್ದು. ಸರಿ, ಆಯ್ತು, ಹಾಗೆ ಆಗಲಿ. ಸರಿ ಸರ್, ಬಾಯ್. ಸಿ ಯು ರಾಕಿ. ಗುರುಗಳೇ, ನಿಮ್ಗೊಂದು
ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ನಿನಗೆ ಶಕ್ತಿ ವಾಪಸ್ ಬರೋದ್ರ ಬಗ್ಗೆ ಕೆಲವು ವಿಷಯಗಳನ್ನ ಮಾತಾಡಬೇಕಾಗಿತ್ತು. ಅದಕ್ಕೆ ಬರ್ತೀನಿ ಅಂತ ಹೇಳಿದ್ದು. ಏನಾದರೂ ಸಿಹಿ ಸುದ್ದಿ ಇದೆಯಾ ಗುರುಗಳೇ?